ಎಲ್ರಿಗೂ ಜೈ ಭೀಮ್. ಎಲ್ಲ ವಾರ್ಡಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಒಂದು ಗೊಂದಲ ಇದೆ. ಏನು 12,692 ಪೌರ ಕಾರ್ಮಿಕರನ್ನು ಕಾಯಂ ಮಾಡ್ತಾರಾ ಅಥವಾ 3,000 ಚಿಲ್ಲರೆ ಪೌರ ಕಾರ್ಮಿಕರ ಕಾಯಂ ಮಾಡ್ತಾರಾ ಅಥವಾ ಎಲ್ಲರನ್ನೂ ಕಾಯಂ ಮಾಡೋಂಗಿದ್ರೆ ದಾಖಲೆ ಏನೇನು ಬೇಕು? ಒಂದೊಂದು ವಾರ್ಡಲ್ಲಿ ಒಬ್ಬೊಬ್ರು ಕೇಳ್ತಾರಂತೆ. ಒಂದು ವಾರ್ಡಲ್ಲಿ 35,000 ಕೇಳ್ತಾರಂತೆ ಸಿಂಧುತ್ವ ಮಾಡೋಕ್ಕೆ, ಇನ್ನೊಂದು ವಾರ್ಡಲ್ಲಿ 40,000 ಕೇಳ್ತಾರೆ ಸಿಂಧುತ್ವ ಮಾಡೋಕ್ಕೆ. ಇದೇನು ಬಿಸ್ನೆಸ್ ಆಗಿಬಿಟ್ಟಿದೆಯಲ್ಲ, ಯಾವ ರೀತಿ ಇದು? ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಹೇಳಿದ್ದು, ಉಪಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಡಬೇಡಿ, ಸಿಂಧುತ್ವ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. DCM ಸರ್ಕಾರನೇ ಹೇಳಿದ್ಮೇಲೆ ಮತ್ತೆ ಈ ಕೆಲವರು ದಲ್ಲಾಳಿಗಳು ಯಾಕೆ ಇದು ಪೌರ ಕಾರ್ಮಿಕರಿಗೆ ಹಿಂಸೆ ಕೊಡ್ತಾ ಇದ್ದಾರೆ? ಸಿಂಧುತ್ವ ಮಾಡಿಕೊಡ್ತೀನಿ, 30,000 ಕೊಡಿ, 35 ಕೊಡಿ, 40,000 ಕೊಡಿ, ಇದು ಯಾಕೆ ಸಮಸ್ಯೆ? ದಯಮಾಡಿ ಎಲ್ಲ ಪೌರ ಕಾರ್ಮಿಕರಲ್ಲಿ ಮನವಿ ಮಾಡ್ಕೊಳ್ತೇನೆ, ಸರ್ಕಾರ ಏನು ಹೇಳಿತ್ತು ಅದು ಮಾತ್ರ ಮಾಡಿ. ಅಥವಾ ನಿಮ್ಮ AWE ಮತ್ತು JCRನಾದ್ರು ಕೇಳ್ರಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸುಮ್ಮನೆ ನಾನೊಂದು ಇನ್ನೊಬ್ರು ಹೇಳೋದ್ರಲ್ಲಿ ತಾವು ಕೇಳಿಕೊಂಡು ಗೊಂದಲ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ರಿ. ಕಾಯಮ್ಮು ಎಲ್ಲರಿಗೂ ಮಾಡಲೇಬೇಕು, ಅದು ಸಂವಿಧಾನದ ಹಕ್ಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಕ್ಕು. ಅದು ಸರ್ಕಾರ ಕೂಡ ಮೊನ್ನೆ ಹೇಳ್ಬಿಟ್ಟಿದೆ, ನಾನು ಮಾಡ್ತೀನಿ, ಎಲ್ಲರನ್ನೂ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀನಿ ಈ ಬಾರಿ ಅಂತ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಮುಗೀತು, ಎಲ್ಲರೂ ಕಾಯಂ ಮಾಡ್ತಾರಂತ ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡೇ ಮಾಡ್ತಾರೆ. ಆದರೆ ಡಾಕ್ಯುಮೆಂಟಲ್ಲಿ ನಿಮ್ಗೆ ಈಗ ಏನು ಡಾಕ್ಯುಮೆಂಟ್ ಕೊಟ್ಟಿದ್ದೀರೋ, ಪೊಲೀಸರು ಬಂದು ಏನು ತಮ್ಮಲ್ಲಿ ಮನೆ ಹತ್ರ ಬಂದು ಎಂಕ್ವೈರಿ ಮಾಡಿದಾರೋ ಅದು ಅಷ್ಟೇ ಸಾಕು. ಈಗ ಪೊಲೀಸರು ವೆರಿಫೈ ಆದಮೇಲೆ ಎಲ್ಲ ಸರೋಗಿದೆ ಅಂತ ಲೆಕ್ಕ. ಈಗ ಸಿಂಧುತ್ವ ಯಾಕೆ ಬೇಕು ಅಂದರೆ ಮೀಸಲಾತಿಯಲ್ಲಿ ತಗೋಬೇಕು ಅನ್ನೋದನ್ನ, ಅದು ಸ್ವಲ್ಪ ಗೊಂದಲ ಇದೆ. ಅದಕ್ಕೋಸ್ಕರ ಸರ್ಕಾರ ಮಾತಾಡುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರ ಹತ್ರ ಮಾತಾಡೋಣ. ಅಥವಾ ಇವತ್ತು ಶನಿವಾರ ಇದೆ, ಇವತ್ತು ಆದರೆ JCನ ಅಥವಾ ಕಮಿಷನರ್ ಆದಂಥ BBMP ಕಮಿಷನರ್ ಆದ ತುಷಾರ್ ಗಿರಿನಾಥ್ ಸಾಹೇಬ್ರನ್ನ ಬೇಕಾದ್ರೆ ಮಾತಾಡೋಣ. ಯಾರಾದ್ರೂ ಒಬ್ಬರ ಹತ್ರ ಮಾಹಿತಿ ತೊಗೊಂಡು ತಮ್ಮ ಗಮನಕ್ಕೆ ತರ್ತೀವಿ. ದಯವಿಟ್ಟು ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡ್ರಿ. ಅದೇ 30,000 40,000 ಇದ್ದರೆ ನಿಮ್ಮ ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ದಯಮಾಡಿ ಯಾರೂ ಹಣ ಕೊಡೋಕ್ಕೆ ಹೋಗಬೇಡ್ರಿ. ಸರ್ಕಾರ ಹೇಳಿದ ಮಾತನ್ನು ನಾವು ಕೇಳುತ್ತಾ, BBMP ಆಯುಕ್ತರ ಮೇಲೆ ನಂಬಿಕೆ ಇಡುತ್ತಾ ನಾವು ಕೆಲಸ ಮಾಡೋಣ. ಅಷ್ಟು ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ, ಯಾರು 30,000 40,000 50,000 ಯಾರು ಕೊಡೋಕ್ಕೆ ಹೋಗಬೇಡ್ರಿ. ದುಡ್ಡನ್ನು ಮಾತನ್ನೇ ಎತ್ತಬೇಡ್ರಿ. ಏನಿದ್ರು ಕೂಡ JC AWE ಹತ್ರ ನೀವು ಮಾತಾಡ್ಬೇಕಂತೇಳಿ ಎಲ್ಲ ಪೌರ ಕಾರ್ಮಿಕರಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚನ.